ನೇಪಾಳದಲ್ಲಿ ಮತ್ತೆ ರಾಜಪ್ರಭುತ್ವಕ್ಕೆ ಪಟ್ಟು ಹಿಡಿದ ಪ್ರಜೆಗಳು. ಪ್ರಚಂಡ ಒಲಿ ವಿರುದ್ಧ ತಿರುಗಿ ಬಿದ್ದ ಜನ. ಹಿಂಸಾತ್ಮಕ ಪ್ರತಿಭಟನೆಗೆ ಇಳಿದ ಪ್ರತಿಭಟನಾಕಾರರು. ಭ್ರಷ್ಟಾಚಾರ, ನಿರಂಕುಶ ಆಡಳಿತದ ವಿರುದ್ಧ ಜನರ ಪ್ರೊಟೆಸ್ಟ್. ಚೀನಾದ ಜೊತೆಗೆ ಸ್ನೇಹ ಬೆಳೆಸಿದ ಒಲಿಗೆ ನೇಪಾಳಿಗರಿಂದ ಛೀಮಾರಿ. ಹಿಂದೂ ರಾಷ್ಟ್ರದಲ್ಲಿ ಮತ್ತೆ ಆಗ್ತಿದ್ಯಾ ಹಿಂದೂ ಪುನರುತ್ಥಾನ? ಒಲಿ ಸರ್ಕಾರಕ್ಕೆ ಡೆಡ್ಲೈನ್ ನೀಡಿದ ನೇಪಾಳದ ಪ್ರಜೆಗಳು. ಮತ್ತೆ ರಾಜಪ್ರಭುತ್ವಕ್ಕೆ ಪಟ್ಟು ಹಿಡಿದಿರೋದ್ಯಾಕೆ ನೇಪಾಳದ ಜನ? ನಮಸ್ಕಾರ ವೀಕ್ಷಕರೇ. ಒಂದು ಕಾಲದಲ್ಲಿ ಅಧಿಕೃತ ಹಿಂದೂ ರಾಷ್ಟ್ರವಾಗಿದ್ದಂತಹ ನೇಪಾಳ ಈಗ ಕಮ್ಯುನಿಸ್ಟರ ಕೈನಲ್ಲಿ ಅಕ್ಷರಶಃ ನಲುಗ್ತಾ ಇದೆ. ಹಿಂದೂ ರಾಷ್ಟ್ರ ಅನ್ನೋ ಹೆಸರನ್ನ ತೆಗೆದುಹಾಕಿ ಜಾತ್ಯತೀತ ರಾಷ್ಟ್ರ ಅನ್ನೋ ಹಣೆಪಟ್ಟಿ ಕಟ್ಟಲಾಗಿದೆ. ಆದ್ರೆ ಇದೀಗ ಅಲ್ಲಿರುವಂತಹ ಪ್ರಜೆಗಳು ಸರ್ಕಾರದ ವಿರುದ್ಧ ಸಿಡಿದೆದ್ದಿದ್ದು ಹಿಂದೂ ರಾಷ್ಟ್ರ ಮತ್ತೆ ಪುನಃ ಸ್ಥಾಪನೆ ಆಗ್ಬೇಕು ಅಂತ ಹೇಳಿ ಬೀದಿಗಿಳಿದು ಹೋರಾಟ ಮಾಡ್ತಿದ್ದಾರೆ. ನೇಪಾಳದಲ್ಲಿ ಈ ಹಿಂದೆ ರಾಜರ ಅಧಿಕಾರನೇ ಇತ್ತು. ಆದ್ರೆ ಯಾವಾಗ ಈ ಪ್ರಚಂಡ ಅನ್ನೋ ಕಮ್ಯುನಿಸ್ಟ್ ಅಧಿಕಾರಕ್ಕೆ ಬಂದೋ ರಾಜ ಆಡಳಿತಕ್ಕೆ ಎಳ್ಳು ನೀರು ಬಿಟ್ಬಿಟ್ಟ. ಇದೀಗ ಅಲ್ಲಿನ ಜನ ಮತ್ತೆ ಸರ್ಕಾರದ ವಿರುದ್ಧ ಸಿಡಿದೆದ್ದಿದ್ದು ರಾಜಪ್ರಭುತ್ವ ಬರಬೇಕು, ಹಿಂದೂ ರಾಷ್ಟ್ರ ಸ್ಥಾಪನೆ ಆಗ್ಬೇಕು ಅಂತ ಹೇಳಿ ಬೀದಿಗಿಳಿದು ಹೋರಾಟ ಏನ ಮಾಡ್ತಿದಾರಲ್ವಾ, ಈ ಹೋರಾಟ ಈಗ ಹಿಂಸಾತ್ಮಕ ರೂಪವನ್ನ ಪಡೆದುಕೊಂಡಿದೆ. ಪ್ರತಿಭಟನೆಯಲ್ಲಿ ಹಲವು ಮನೆಗಳು, ಕಟ್ಟಡಗಳು, ವಾಹನಗಳು ಬೆಂಕಿಗೆ ಆಹುತಿಯಾಗಿವೆ. ಇನ್ನು ಕೋಪೋದ್ರಿಕ್ತ ಪ್ರತಿಭಟನಾಕಾರರು ಪೊಲೀಸರ ಮೇಲೆ ಕಲ್ಲು ತೂರಾಟವನ್ನ ಕೂಡ ನಡೆಸಿದ್ರು. ಪ್ರತಿಭಟನಾಕಾರರನ್ನ ಕಂಟ್ರೋಲ್ಗೆ ತೆಗೆದುಕೊಳ್ಳೋದಕ್ಕಾಗಿ ಪೊಲೀಸರು ಟಿಯರ್ ಗ್ಯಾಸ್ ಅನ್ನ ಕೂಡ ಪ್ರಯೋಗವನ್ನ ಮಾಡಿದ್ರು. ಸೊ ಪ್ರತಿಭಟನೆ ಹಿಂಸಾತ್ಮಕ ರೂಪವನ್ನ ಪಡೆದಂತ ಹಿನ್ನೆಲೆ ನೇಪಾಳದ ಹಲವು ರಾಜ್ಯಗಳಲ್ಲಿ ಈಗಾಗಲೇ ಕರ್ಫ್ಯೂವನ್ನ ವಿಧಿಸಲಾಗಿದೆ. ದೇಶದಲ್ಲಿ ಹೆಚ್ಚುತ್ತಾ ಇರೋ ಭ್ರಷ್ಟಾಚಾರ, ನಿರುದ್ಯೋಗ ಹಾಗೆ ಪದೇ ಪದೇ ಅಧಿಕಾರ ಬದಲಾವಣೆಯಿಂದ ನೇಪಾಳದ ಜನ ಅಕ್ಷರಶಃ ಬೇಸತ್ತು ಹೋಗಿದ್ದಾರೆ. ರಾಜಾಡಳಿತ ಇದ್ದಾಗ ನಮ್ಮ ದೇಶ ಸುಭಿಕ್ಷವಾಗಿತ್ತು, ಆರ್ಥಿಕವಾಗಿ ಪ್ರಗತಿಯಲ್ಲಿತ್ತು. ಹೀಗಾಗಿ ಮತ್ತೆ ರಾಜಪ್ರಭುತ್ವ ಬರಬೇಕು ಅನ್ನೋದು ಅಲ್ಲಿನ ಜನರ ಆಗ್ರಹ. ಮಾಜಿ ರಾಜ ಜ್ಞಾನೇಂದ್ರ ಬೀರ್ ಬಿಕ್ರಮ ಇವರ ಫೋಟೋವನ್ನ ಹಿಡಿದು ಪ್ರತಿಭಟನಾಕಾರರು ಪ್ರತಿಭಟನೆಯನ್ನ ಮಾಡ್ತಿದ್ದಾರೆ. ರಾಜ ಅವೋ ದೇಶ್ ಬಚಾವೋ, ರಾಜನನ್ನ ವಾಪಸ್ ತನ್ನಿ, ದೇಶವನ್ನ ಉಳಿಸಿ ಅಂತ ಹೇಳಿ ಘೋಷಣೆ ಕೂಗ್ತಿದ್ದಾರೆ. ಇನ್ನು ಓಲಿ ಸರ್ಕಾರಕ್ಕೆ ಪ್ರತಿಭಟನಾಕಾರರು 1 ವಾರದ ಡೆಡ್ಲೈನ್ ಅನ್ನ ನೀಡಿದ್ದು, ಅಷ್ಟರೊಳಗೆ ನಮ್ಮ ಬೇಡಿಕೆಯನ್ನ ಈಡೇರಿಸ್ತಿದ್ರೆ ನಮ್ಮ ಒಂದು ಪ್ರತಿಭಟನೆ ಹಿಂಸಾತ್ಮಕ ರೂಪವನ್ನ ಪಡೆಯಲಿದೆ ಅಂತ ಹೇಳ್ಕೊಂಡು ವಾರ್ನ್ ಮಾಡಿದ್ದಾರೆ. ರಾಜ ಜ್ಞಾನೇಂದ್ರ ಶಾ ಕಳೆದ ತಿಂಗಳು ಅಂದ್ರೆ ಫೆಬ್ರವರಿ 19ಕ್ಕೆ ನೇಪಾಳಕ್ಕೆ ಬಂದಿದ್ರು. ನೇಪಾಳವನ್ನ ನಾನು ಅಭಿವೃದ್ಧಿಯ ಪಥದಲ್ಲಿ ಕೊಂಡೊಯ್ತೀನಿ, ಹೀಗಾಗಿ ಇದಕ್ಕೆ ನಿಮ್ಮ ಬೆಂಬಲ ಬೇಕು ಅಂತ ಹೇಳಿ ಜನರ ಬೆಂಬಲವನ್ನ ಕೋರಿದ್ರು. ಅದೇ ರೀತಿಯಲ್ಲಿ ಜನ ಕೂಡ ರಾಜನನ್ನ ಗ್ರ್ಯಾಂಡ್ ಆಗಿ ವೆಲ್ಕಮ್ ಮಾಡಿದ್ರು. ಯಾವಾಗ ಪ್ರಚಂಡ ಅನ್ನೋ ಚಂಡ ಅಧಿಕಾರಕ್ಕೆ ಬಂದೋ, ಇವನು ಕಮ್ಯುನಿಸ್ಟ್, ನಕ್ಸಲೈಟ್ ಕೂಡ ಹೌದು, ಇವನ ಅಧಿಕಾರಕ್ಕೆ ಬಂದ ತಕ್ಷಣ ಅಲ್ಲಿರುವಂತಹ ರಾಜಪ್ರಭುತ್ವಕ್ಕೆ, ರಾಜರ ಆಡಳಿತಕ್ಕೆ ಕೊಕ್ಕೆ ಹಾಕ್ಬಿಟ್ಟ. ಸಂಪೂರ್ಣವಾಗಿ ರಾಜರಿಂದ ಅವರ ಅಧಿಕಾರವನ್ನ ಕಸಿದುಕೊಂಡ. ಹಾಗಾದ್ರೆ ಯಾವಾಗಿನಿಂದ ರಾಜಾಡಳಿತ ಅಂತ್ಯ ಆಯ್ತು ಅಂತ ನೋಡೋದಾದ್ರೆ 17 ವರ್ಷಗಳ ಹಿಂದೆ ನೇಪಾಳದಲ್ಲಿ ರಾಜಾಧಿಕಾರ ಅಂತ್ಯ. 2008ರಲ್ಲಿ ರಾಜ ಸಿಂಹಾಸನವನ್ನ ತೊರೆದಿದ್ರು ರಾಜ ಜ್ಞಾನೇಂದ್ರ. ಅಲ್ಲಿವರೆಗೂ ಹಿಂದೂ ರಾಷ್ಟ್ರವಾಗಿದ್ದ ನೇಪಾಳವನ್ನ ನಂತರ ಗಣರಾಜ್ಯ ಅಂತ ಡಿಕ್ಲೇರ್ ಮಾಡಲಾಯಿತು. ಮೇ 28, 2008ಕ್ಕೆ ನೇಪಾಳದ ವಿಧಾನಸಭೆಯಲ್ಲಿಯೇ ರಾಜತ್ವವನ್ನ ಅಧಿಕೃತವಾಗಿ ರದ್ದು ಮಾಡಲಾಯಿತು. ಈ ನೇಪಾಳವನ್ನ ಫೆಡರಲ್ ಡೆಮೊಕ್ರೆಟಿಕ್ ರಿಪಬ್ಲಿಕ್ ಆಫ್ ನೇಪಾಳ ಅಂತ ಮರುನಾಮಕರಣ ಮಾಡಲಾಯಿತು. ಅಲ್ಲಿಂದಾನೇ ರಾಜನಿಂದ ಸಂಪೂರ್ಣ ಅಧಿಕಾರವನ್ನ ಕಿತ್ತುಕೊಳ್ತು ಆಗಿನ ಸರ್ಕಾರ. ಈಗ ರಾಜ ಜ್ಞಾನೇಂದ್ರ ಅವರು ವಾಪಸ್ ಬಂದಿದ್ದಾರೆ. ಆಲ್ರೆಡಿ ರಾಜಾಧಿಕಾರ ಇರುವಾಗ ಅಲ್ಲಿ ಜನ ಸುಭಿಕ್ಷವಾಗಿದ್ರು. ಈಗ ಒಲಿ ಅಧಿಕಾರದಿಂದ ಅಕ್ಷರಶಃ ಬೇಸತ್ತು ಹೋಗಿರೋ, ಬಳಲಿ ಬೆಂಡಾಗಿರೋ ಜನ ಮತ್ತೆ ರಾಜನ ಅಧಿಕಾರವನ್ನ ಎದುರು ನೋಡ್ತಿದ್ದಾರೆ. ಇನ್ನು ನೇಪಾಳದ ಜನ ಯಾಕೆ ಓಲಿ ಅಧಿಕಾರ ಬೇಡ, ಮತ್ತೆ ರಾಜಪ್ರಭುತ್ವ ಬೇಕು, ರಾಜಾಡಳಿತ ಬೇಕು ಅಂತ ಹೇಳಿ ಯಾಕೆ ಪಟ್ಟು ಹಿಡಿದುಕೊಳ್ತಿದ್ದಾರೆ? ಅದು ಕೂಡ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನ ಮಾಡ್ತಿದ್ದಾರೆ. ಈ ಹೋರಾಟ ಯಾಕೆ ಹಿಂಸಾತ್ಮಕ ರೂಪ ಪಡೆದುಕೊಂಡಿದೆ? ನೇಪಾಳದ ಜನ ಯಾವ ವಿಚಾರಕ್ಕೆ ಬೇಸತ್ತು ಹೋಗಿದ್ದಾರೆ ಅಂತ ನೋಡೋದಾದ್ರೆ, ಓಲಿ ಸರ್ಕಾರದ ವಿರುದ್ಧ ಸಿಡಿದೆದ್ದಿರೋ ನೇಪಾಳಿಗರು. ಓಲಿ ಸರ್ಕಾರದಲ್ಲಿ ಭ್ರಷ್ಟಾಚಾರ ತಾಂಡವವಾಡ್ತಿದ್ದು, ಭ್ರಷ್ಟಾಚಾರದ ವಿರುದ್ಧ ಅಲ್ಲಿನ ಜನ ಸಿಡಿದೆದ್ದಿದ್ದಾರೆ. ನೇಪಾಳದ ಆರ್ಥಿಕತೆ ಹಾಗೂ ಮೂಲಭೂತ ಸೌಕರ್ಯವನ್ನ ಅಭಿವೃದ್ಧಿಪಡಿಸುವಲ್ಲಿ ಓಲಿ ಸರ್ಕಾರ ಸಂಪೂರ್ಣವಾಗಿ ಎಡವಿದೆ. ಜನರಿಗೆ ಕೊಟ್ಟಂತಹ ಭರವಸೆಗಳನ್ನ ಈಡೇರಿಸುವಲ್ಲಿಯೂ ಕೂಡ ಓಲಿ ಸರ್ಕಾರ ಸಂಪೂರ್ಣ ವಿಫಲವಾಗಿದೆ. ಇನ್ನು ನೇಪಾಳದ ಆಂತರಿಕ ವಿಚಾರದಲ್ಲಿ ಚೀನಾ ಆಗಾಗ ಹಸ್ತಕ್ಷೇಪ ಮಾಡ್ತಾ ಇರೋದು ಕೂಡ ಅಲ್ಲಿನ ಪ್ರಜೆಗಳ ಆಕ್ರೋಶಕ್ಕೆ ಕಾರಣವಾಗಿದೆ. ಜನರ ವಿರೋಧದ ನಡುವೆಯೂ ಓಲಿ ಚೀನಾದೊಂದಿಗೆ ಸಂಬಂಧವನ್ನ ಬೆಳೆಸಿಕೊಳ್ಳೋದಕ್ಕೆ ಹೆಚ್ಚು ಆಸಕ್ತಿಯನ್ನ ತೋರ್ತಿದ್ದಾರೆ. ಇನ್ನೊಂದು ಕಡೆ
ಪತ್ರಕರ್ತರು ಪ್ರಶ್ನೆ ಕೇಳಿದ್ದಕ್ಕೆ ಅವರ ಪ್ರೆಸ್ ಪಾಸ್ಗಳನ್ನೇ ಈ ಸರ್ಕಾರ ರದ್ದು ಮಾಡಿತು. ಅಂದ್ರೆ ಇಲ್ಲಿ ಪತ್ರಿಕಾ ಸ್ವಾತಂತ್ರ್ಯವನ್ನ ದಮನ ಮಾಡಲಾಗಿದೆ. ಇನ್ನೊಂದ್ ಕಡೆ ಯಾವಾಗ ಓಲಿ ಆಗಿರ್ಬೋದು ಪ್ರಚಂಡ ಅಧಿಕಾರಕ್ಕೆ ಬಂದಾಗಿನಿಂದಲೂ ಹಿಂದೂ ದೇವಸ್ಥಾನಗಳ ಕಡೆಗಣನೆ ಆಗ್ತಾ ಇದೆ. ಹಿಂದೂ ಮೌಲ್ಯಗಳಿಗೆ ಹೆಚ್ಚು ಪ್ರಾಧಾನ್ಯತೆಯನ್ನ ನೀಡ್ತಾ ಇಲ್ಲ. ಹಿಂದೂ ಭಾವನೆಗಳಿಗೆ ಧಕ್ಕೆ ತರುವಂತೆ ಅಲ್ಲಿನ ಸರ್ಕಾರ ನಡೆದುಕೊಳ್ತಾ ಇದೆ. ಇನ್ನು ಜನರಿಗೆ ಉದ್ಯೋಗಾವಕಾಶವನ್ನ ಕಲ್ಪಿಸಿಕೊಟ್ಟಿಲ್ಲ. ಹಾಗೆ ಕೊಟ್ಟಂತಹ ಯಾವ ಭರವಸೆಗಳನ್ನು ಕೂಡ ಈಡೇರಿಸಲಿಲ್ಲ. 3ನೇ ಬಾರಿಗೆ ಪ್ರಧಾನಿಯಾದಂತ ಓಲಿ ಮತ್ತೆ ತನ್ನ ಚೀನಾ ಪ್ರೀತಿಯನ್ನ ಮುಂದುವರಿಸಿದ. ಅವನು 2 ಟರ್ಮ್ ಪ್ರಧಾನಿ ಆಗಿದ್ದಾಗಲೂ ಕೂಡ ಚೀನಾದ ಜೊತೆಗೆ ಅದೇ ರೀತಿ ಒಂದು ಸಂಬಂಧವನ್ನ ಇಟ್ಕೊಂಡಿದ್ದ. ಆ ಕಡೆ ಚೀನಾಗೆ ಹತ್ರ ಆಗ್ತಾ ಆಗ್ತಾ ಈ ಕಡೆ ಭಾರತದ ಜೊತೆಗಿರುವಂತಹ ಒಂದು ಸಾಂಪ್ರದಾಯಿಕ ಸಂಬಂಧಗಳನ್ನ ಮುರಿದುಕೊಳ್ತಾ ಬಂದ. ನೇಪಾಳ ಯಾವಾಗ್ಲೇ ಕಷ್ಟದಲ್ಲಿದ್ದಾಗಲೂ ಕೂಡ ಆಪತ್ ಬಾಂಧವನಾಗಿ ಸಹಾಯ ಹಸ್ತವನ್ನ ನೀಡಿದ್ದು ಭಾರತ ಅನ್ನೋದನ್ನ ಮರೆತು ಪಕ್ಕದ ದೇಶ ಅದ್ಯಾವಾಗಲೂ ಕೂಡ ಬೆಂಕಿ ಉಗುಳುವಂತಹ ಡ್ರ್ಯಾಗನ್ ಜೊತೆ ಕೈ ಜೋಡಿಸ್ತಾ ಬಂದಿರೋದು ಕೂಡ ಅಲ್ಲಿನ ಜನರ ಆಕ್ರೋಶಕ್ಕೆ ಕಾರಣವಾಗಿದೆ. ಕೇವಲ ಒಲಿ ಮಾತ್ರ ಅಲ್ಲ, ಪ್ರಚಂಡ ಯಾವಾಗ ಅಧಿಕಾರಕ್ಕೆ ಬಂದ ಆ ಪ್ರಚಂಡ ಅಧಿಕಾರಕ್ಕೆ ಬಂದಾಗ್ಲೇ ಹಿಂದೂ ರಾಷ್ಟ್ರವಾಗಿದ್ದಂತಹ ನೇಪಾಳ ಜಾತ್ಯತೀತ ರಾಷ್ಟ್ರವಾಯಿತು. ಕಮ್ಯುನಿಸ್ಟರ ಕೈನಲ್ಲಿ ನೇಪಾಳ ನಲುಗೋಕೆ ಶುರುವಾಯಿತು. ಈತ ನೇಪಾಳದ ದೊಡ್ಡ ನಕ್ಸಲೈಟ್. ಈತನ ಆಡಳಿತಾವಧಿಯಲ್ಲಿನೇ ಹಿಂದೂಗಳನ್ನ ತುಂಬಾ ಕಡೆಗಣನೆಯಿಂದ ನೋಡಿಕೊಳ್ಳಲಾಗಿತ್ತು. ಹಿಂದೂಗಳ ಭಾವನೆಗೆ ಧಕ್ಕೆ ತರುವಂತೆ ನಡೆದುಕೊಳ್ಳಲಾಗ್ತಿತ್ತು. ಹಾಗೇನೆ ಹಿಂದೂ ದೇವಸ್ಥಾನಗಳಿಗೂ ಕೂಡ ಹೆಚ್ಚು ಪ್ರಾಧಾನ್ಯತೆಯನ್ನು ಕೊಡ್ತಾ ಇರಲಿಲ್ಲ ಈ ಪ್ರಚಂಡ. ಹಾಗೆ ಇವನು ಕೂಡ ಅಷ್ಟೇನೆ ಭಾರತ ಜೊತೆಗೆ ಹೆಚ್ಚು ಒಳ್ಳೆ ಸಂಬಂಧವನ್ನ ಇಟ್ಕೊಂಡಿರ್ಲಿಲ್ಲ. ಚೀನಾದ ಜೊತೆಗೇನೆ ಸಂಬಂಧ ಬೆಳೆಸ್ಕೊಳ್ತಾ ಹೋದ. ಈ ಎಲ್ಲಾ ಕಾರಣ ಕೇವಲ ಒಲಿ ಸರ್ಕಾರದ ಟೈಮ್ನಲ್ಲಿ ಮಾತ್ರ ಅಲ್ಲ, ಪ್ರಚಂಡ ಸರ್ಕಾರದ ಟೈಮ್ನಲ್ಲೂ ಕೂಡ ಅವನ ಆಡಳಿತದಿಂದ ನೇಪಾಳಿಗರು ಬೇಸತ್ತು ಹೋಗಿದ್ರು. ಈಗ ಜನರಲ್ಲಿರುವಂತಹ ಆಕ್ರೋಶ ಭುಗಿಲೆದ್ದಿದೆ. ಯಾವಾಗ ಪ್ರಚಂಡ ರಾಜವಂಶದ ಅಧಿಕಾರವನ್ನ ಅವರಿಂದ ಕಸಿದುಕೊಂಡ್ನೋ, ರಾಜವಂಶದ ಆಡಳಿತಕ್ಕೆ ಕೊನೆ ಮೊಳೆ ಹೊಡೆದ್ನೋ, ಅವತ್ತಿನಿಂದ ಅಲ್ಲಿರುವಂತಹ ರಾಜ ಮನೆತನದವರು ಬೇರೆ ಬೇರೆ ದೇಶಕ್ಕೆ ಹೋದ್ರು. ಸೊ ವಿದೇಶದಲ್ಲಿರುವಂತಹ ರಾಜ ಮನೆತನದ ಎಲ್ಲ ರಾಜರುಗಳು ವಾಪಸ್ ಮತ್ತೆ ತಮ್ಮ ತಾಯ್ನಾಡಿಗೆ ಮರಳಿ ಬರ್ತಿದ್ದಾರೆ. ಸೊ ಜನ ಇದರಿಂದ ತುಂಬಾ ಖುಷಿಯಾಗಿದ್ದಾರೆ. ನೇಪಾಳದಲ್ಲಿರೋ ಜನ ಒಂದು ಕಡೆ ಓಲಿ ಆಗಿರ್ಬೋದು, ಪ್ರಚಂಡ ಇವರ ನಿರಂಕುಶ ಆಡಳಿತಕ್ಕೆ ಬೇಸತ್ತು ಹೋಗಿರೋ ಜನ ಇವರ ಆಕ್ರೋಶ ಭುಗಿಲೆದ್ದಿದ್ದು ಮತ್ತೆ ರಾಜ ಮನೆತನದ ಆಡಳಿತ ಬೇಕು ಅಂತ ಹೇಳಿ ಬಿಗಿಪಟ್ಟು ಹಿಡಿದುಕೊಳ್ತಿದ್ದಾರೆ. ಈ ಹಿನ್ನೆಲೆಯಲ್ಲಿಯೇ ರಾಜರಿಗೆ ಅದ್ಧೂರಿಯಾಗಿ ವೆಲ್ಕಮ್ ಕೂಡ ಮಾಡಿದ್ದಾರೆ. ಈ ಎಲ್ಲಾ ಬೆಳವಣಿಗೆಗಳನ್ನ ನೋಡ್ತಾ ಇದ್ರೆ ಹಿಂದೂ ರಾಷ್ಟ್ರ ನೇಪಾಳದಲ್ಲಿ ಮತ್ತೆ ಹಿಂದೂ ಧರ್ಮ ಪುನರುತ್ಥಾನ ಆಗ್ತಾ ಇರೋದು ಕಂಡು ಬರ್ತಾ ಇದೆ. ಇನ್ನು ನೇಪಾಳದಲ್ಲಿ ಆಗ್ತಾ ಇರುವಂತಹ ಈ ಬೆಳವಣಿಗೆ ದಶಕಗಳಿಂದ ಹಳಸಿ ಹೋಗಿರೋ ಭಾರತ ಮತ್ತು ನೇಪಾಳದ ಸಂಬಂಧಕ್ಕೆ ಕೊಂಡಿ ಬೆಸೆಯುವಂತೆ ಕಂಡು ಬರ್ತಾ ಇದೆ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನೀವಿನ್ನೂ ನಮ್ಮ ಹೊಸದಿಗಂತ ಡಿಜಿಟಲ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ.